ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಕಮಲಾ. ಕಮಲ. ಅಮ್ಮ ನೀವು ಈ ಒಂದು CC ಬೆಡ್ ಏನಕ್ಕೋಸ್ಕರ ಮನೆಗ್ ತಗೊಂಡ್ರಿ? ಇದು ನಮ್ಮ ಮನೆಯವ್ರಿಗೆ ತುಂಬಾ ಹುಷಾರಿರ್ಲಿಲ್ಲ, ಸ್ಲೋ ಕೊಡೋಯ್ತು. ಸ್ಲೋ ಕೊಡದ್ಮೇಲೆ ಎಲ್ಲೂ ಹಾಸ್ಪಿಟ್ಲ್ ಎಲ್ಲ ತೋರ್ಸಿದ್ವಿ. ಅಂದ್ರೆ ಅಲ್ಲಿ ಸ್ವಲ್ಪ ಈ ಬಾಯೆಲ್ಲ ಸೈಡ್ ಬಂದೆಲ್ಲ ಸರೋಗಿತ್ತು, ತಾರಾಡಕ್ ಆಗ್ಲಿಲ್ಲ. ಕಾಲೆಲ್ಲ ಇಷ್ಟಪ್ಪ ಇತ್ತು, ತಾರಾಡಕ್ಕೂ ಆಗ್ತಾ ಇರ್ಲಿಲ್ಲ. 6 ತಿಂಗಳು ಒಂದೇ ಕೋಲ್ ಇಟ್ಕೊಂಡು ಹೆಜ್ಜೆ ಇಡ್ಬೇಕಿತ್ತು, ಇಲ್ಲ ಗೋಡೆ ಸಪೋರ್ಟ್ ಇಟ್ಕೊಂಡು ಬಾತ್ರೂಮ್ಗೆ ಹೋಗ್ಬೇಕಿತ್ತು, ಅಷ್ಟು ಇದಾಗಿತ್ತು. ಆಮೇಲಿಂದ ಏನ್ ಮಾಡ, ಯಾರು ಹೇಳಿದ್ರು ಈ ತರ ಇದು ಮೈಮಣ್ಣ ಸರಾಕೆ ಹೋಗು, ನಾನು ಹೋಗ್ತಾ ಇದ್ದೆ ಮುಂಚೆ, ನೀನ್ ಹೋಗಲ್ ಸರಿ ಹೋಗ್ಬಿಡತ್ತೆ ನಿನ್ಗೆ ಅಂತ. ಅವಾಗ ಸರಿ ಅಂದ್ಬಿಟ್ಟು ನಾವು ನಮ್ಮ ಮನೆಯವರು ಅವಾಗ ನಡ್ಕೊಂಡು ಹೋಗಕ್ ಆಗ್ತಾ ಇರ್ಲಿಲ್ಲ. ಮಳಿದನ್ನ ಕರ್ಕೊಂಡೋಗಿ ಗಾಡಿಲಿ ಬಿಡೋರು. 1 ತಿಂಗಳು ಬಿಟ್ರು ಅವರು ನಮ್ಮ ಮಳೆಯವರು. ಆಮೇಲೆ ಅವರೇ ಹೋಗೋದು ಬರೋದು, ಅವರೇ ಹೋಗ್ತಾ ಇದ್ರು. ಆಮೇಲೆ ಸರಿ ನೀನು ಬಂದ್ಬಿಡು ನನ್ ಜೊತೆ ಹೇಳಿದ್ರು. ಸರಿ ಅಂತ ಇಬ್ರು ಹೋಗ್ತಾ ಇದ್ವಿ ಬೆಳಗ್ಗೆನೆ. ಆಮೇಲೆ ಬಂದ್ ಕೆಲ್ಸ ಮಾಡ್ಕೊಳಣ ಅನ್ಬಿಟ್ಟು ಹೋದ್ವಿ. ನಮ್ಮ ಮನೆಯವ್ರು 3 ತಿಂಗಳು ಹೋದ್ರಮ್ಮ. ರೆಡಿ ಆದ್ರು. ಆಮೇಲೆ ಸರಿ ಅನ್ಬಿಟ್ಟು ಅದೇ ಕಂಟಿನ್ಯೂ ಮಾಡ್ಬಿಟ್ರು. ಕಂಟಿನ್ಯೂ ಮಾಡಿ ಆಮೇಲೆ ಸರಿ ಅಂತ ನಾವ್ ಎಲ್ಲ ಪರಿಚಯ ಇರೋರ್ಗೆಲ್ಲ ಎಲ್ಲಾರು ಆಗಿರೋರ್ಗೆಲ್ಲ ನಮ್ಮ ಮನೆ ತರ ಆಗ್ಲೇ ಇಲ್ಲ. ಬೇರೆ ಕಡೆ ಅವ್ರು ನೋಡಿದ್ರೆ ಏನಾರು ಒಂದೊಂದ್ ಸೊಟ್ಟ ಆಗಿರತ್ತೆ, ಕಾಲ್ ಸೊಟ್ಟ, ಇಲ್ಲಾಂದ್ರೆ ಕೈ ಹಿಂಗ್ ಕಡೆಗೆ ಆ ತರ ಆಯ್ತು. ಒಬ್ರಿಗೂ ವಾಸಿನೇ ಆಗಿರ್ಲಿಲ್ಲ. ನಮ್ಮನೆ ಸಿಕ್ತವ್ರಿಗೆಲ್ಲ ಆ ತರ ಆಗಿರೋರ್ಗೆಲ್ಲ ಹೇಳ್ತಾನೆ ಇದ್ರು, ಬನ್ನಿ ಹೋಗೋಣ, ಅಲ್ಲಿ ಸರಿ ಹೋಗುತ್ತೆ ಅಂತ. ಸರಿ ನಮ್ಮ ಮನೆಯವ್ರು ಹೋದ್ವಿ. ನಾನು ನಮ್ಮ ಮನೆಯವ್ರು ಇಬ್ರು ಹೋದ್ರು. ನಮ್ಮ ಮನೆಯವ್ರು 1 ತಿಂಗಳು ಆಯ್ತು. ಆಮೇಲೆ ನಾನು ಹೋದೆ. ಹೋಗಿ ಕಂಟಿನ್ಯೂ ಮಾಡಿದ್ವಮ್ಮ 1 3 ತಿಂಗಳು. ಕರೆಕ್ಟ್ ಆಯ್ತು ನಮ್ಮ ಮನೆಯವ್ರಿಗೆ. ಚೆನ್ನಾಗಾದ್ರು. ಸರಿ ಅಂತ ಅಲ್ಲೇ 1 ವರ್ಷ ಮಾಡ್ಬಿಟ್ರು. ವರ್ಷ ಮುಗಿತಿದ್ದಂಗೆ ನಾವು ಬೆಡ್ ತಗೊಂಡ್ವಿ, ನಮ್ಗೂ ಬೇಕಂತ. ಬೆಡ್ ತಗೊಂಡ್ವಿ, ಆರಾಮ್ಸೆ ಇದೀವಪ್ಪ. ನಮ್ಗೆ ಹುಷಾರಿಲ್ಲ ಅಂದ್ರೆ ನಾನ್ ಮಲಗ್ತೀನಿ, ಅವ್ರಿಗಿಲ್ಲ ಅಂದ್ರೆ ನಮ್ಮ ಮಕ್ಳು, ನಮ್ಮ ಅಳಿಯನೂ ಹುಷಾರಿಲ್ಲ ಅಂದ್ರೆ ಅವರು ಬಂದ್ ಮಲಗ್ತಾರೆ. ಈಗ 1 ವರ್ಷದಿಂದ ಇದನ್ನ ತಗೊಂಡಿದ್ದೀರಲ್ಲ, ಇದೇನಾದ್ರೂ ಕೆಟ್ಟೋಗಿದೆ? ಏನೂ ಆಗಿಲ್ಲ, ಒಂಚೂರ್ ಪ್ರಾಬ್ಲಮೇ ಇಲ್ಲ ಅದ್ರದ್ದು. ಏನು ಪ್ರಾಬ್ಲಮ್ ಇಲ್ಲ. ಈಗ ಈ 1 ವರ್ಷದಿಂದ ನೀವೇನಾದ್ರೂ ಹಾಸ್ಪಿಟ್ಲ್ಗೆ ಹೋಗಿ? ಇಲ್ಲ ಹಾಸ್ಪಿಟ್ಲ್. ನಮ್ಮ ಮನೆಯವ್ರಂತೂ 1 ಹಾಸ್ಪಿಟ್ಲ್ ಹೋಗಿಲ್ಲ. ಅವ್ರೊಂದು 2 ಮಾತ್ರೆ ಹೇಳಿದ್ರು ಸ್ಲೋ ಕೊಡೋದಕ್ಕೆ, ಇದ್ ಕಂಟಿನ್ಯೂ ಮಾಡ್ಲೇಬೇಕಂತ. ಅದ್ ಮಾತ್ರ 1 3 ಮಾತ್ರೆ ತಗೋತಾರ, ಅಷ್ಟ್ ಬಿಟ್ರೆ ಇನ್ನೇನು ಇದ್ರ ಪರವಾಗ್ಲಿ ಮ್ಯಾಟ ಇದಾಗ್ಲಿ ಏನು ತೊಂದ್ರೆ ಇಲ್ಲ ನಮ್ಮ ಮನೆಯವ್ರಿಗೆ. ಚೆನ್ನಾಗಾದ್ರಪ್ಪ. ಅದ್ರಿಂದ ನಮ್ಮ ಮನೆಯವರು ಚೆನ್ನಾಗ್ ಓಡಾಡಂಗಾದ್ರೆ. ನಮ್ಮ ಮಗಳು 1 2 3 ಒಂದು 15 ದಿವಸ ಕರ್ಕೊಂಡ್ ಹೋಗಿದ್ಲು ಮಗಳ ಮನೆಗೆ. ಅಲ್ಲೂ ಕೋಲ್ ಉಡ್ಕೊಂಡೆ ತಾರಾಡಿದ್ರು, ಅಲ್ಲೂ ಆಗ್ಲಿಲ್ಲ. ಸರಿ ಅಂತ ಅಲ್ಲಿಂದ ಬಂದ್ಬಿಟ್ವಿ. ಆಮೇಲೆ ಸರಾಕೆ ಸೇರ್ಕೊಂಡು ಆರಾಮಾಗಿದ್ದೀವಪ್ಪ. ಓಕೆ ಅಮ್ಮ, ಈಗ ನೀವ್ ಇಷ್ಟು ಸ್ಟ್ರೋಕ್ ಆಗಿರೋ ಪೇಷಂಟ್ಸ್ ರೆಡಿ ಮಾಡ್ಕೊಂಡಿದ್ದೀರಾ, ನಿಮ್ಗೂ ತಲೆನೋವಿತ್ತು, ನಿಮ್ಗೂ ವಾಸಿ ಮಾಡ್ಕೊಂಡಿದ್ದೀರಾ, ಮತ್ತೆ ಫ್ಯಾಮಿಲಿ ಎಲ್ಲರೂ ಇದನ್ನ ತಗೋತಾ ಇದ್ದೀರಾ. ತುಂಬಾ ಜನ ಅಲ್ಲಿ ಸ್ಟ್ರೋಕ್ ಪೇಷಂಟ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು, ಬೇರೆ ಬೇರೆ ಪ್ರಾಬ್ಲಮ್ ಇರೋರೆಲ್ಲ ಬರ್ತಾರೆ. ಅಂತವ್ರಿಗೆ ನೀವ್ ಹೇಳಿ ಏನ್ ಹೇಳಿ? ಹೌದು, ನಾವು ಅಲ್ಲಿ ಹೋಗಿದ್ಗೆ ನಾವು ಸರಿ ಹೋಯ್ತು. ನೀವು ಅಲ್ಲಿ ಹೋಗಿ 1 ವಾರ 1 ತಿಂಗಳು ಇದ್ ಮಾಡ್ಕೊಳ್ಳಿ. ನೀವು ಅಲ್ಲಿ ಹೋಗಿ ಥೆರಪಿ ತಗೊಳ್ಳಿ, ನಿಮ್ಗೂ ಚೆನ್ನಾಗ್ ಆಗತ್ತೆ ಅಂತ ಹೇಳ್ತೀವಿ ನಾವು. ಹೌದು. ಓಕೆ, ಈ ಕಂಪನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಒಳ್ಳೆ ಕಂಪನಿ ಇದು, ಒಳ್ಳೆಯದು. ಯಾರು ಬೇಕಾದ್ರೂ ಪ್ರಯತ್ನ ಪಡ್ಬೋದು. ಬೇಕಂದ್ರೆ ಅವ್ರು ಮಾಡ್ಕೊಂಡು ಅವ್ರು ಇಷ್ಟಪಟ್ಟು ತಗೊಂಡೇ ಬಿಡ್ತಾರೆ ಮ್ಯಾಟ್ಗಳು. ಅವರು ನೋಡಿ, ಅವ್ರು ನಮ್ಮ ಮನೆ ಹಿಂದೆ ತಗೊಂಡ್ರು, ಅವರು ಪಾಪ ಹುಷಾರಾಯ್ತು. ಮುಕ್ಕಾಲ್ ಭಾಗ ಹುಷಾರಾಗಿದೆ. ಅವ್ರಿಗೆ ತುಂಬಾ ಇದಾಗಿತ್ತು, ಏನೋ ಹೇಳಿದ್ರು ಅವ್ರು. ಆದ್ರೂ ಸಂಧಿವಾತ. ಸೊ ಅವರು ಮುಕ್ಕಾಲ್ ಭಾಗ ವಾಸಿ ಮಾಡ್ಕೊಂಡಿದ್ದಾರೆ ಪಾಪ. ಆಪರೇಷನ್ ಎಲ್ಲ ಮಾಡಿಸ್ಕೊಂಡ್ರು. ಆದ್ರೂ ಮೇಟ್ ಮೇಲೆ ಇದ್ ಮಾಡ್ತಾರೆ. ಆದ್ರೂ ಕೆಲ್ಸಕ್ ಹೋಗ್ತಾರೆ ನೋಡಿ, 1 ಲಕ್ಷ ಸಂಬಳ ಅವ್ರಿಗೆ. ಹಂಗೂ ಕೆಲ್ಸಕ್ ಹೋಗ್ತಾರೆ, ಬರ್ತಾರೆ, ಮ್ಯಾಟ್ ಮೇಲೆ ಮಲಗ್ತಾರೆ, ಇದ್ ಮಾಡ್ತಾರೆ ಅವ್ರು. ಅಂದ್ರೆ ಅಪ್ಪ ತುಂಬಾ ಜನರಿಗೆ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಳಸ್ತೀವಿ ನಾವು. ಆರಾಮು. ನಮ್ಮ ಮಗಳು ಬಂದ್ರೆ, ನಮ್ಮ ಮಗಳು ನನ್ನ ಕಾಲೆಲ್ಲ ನೋವ ಅಂದ್ಲು. ಇದನ್ನ ತಗೊಂಡು ಸೊಂಟಕ್ ಹಾಕ್ತಿವಲ್ಲ, ಅದ್ ತಗೊಂಡ್ ಕಾಲೆಲ್ಲ ಹಾಕೊಂಡ್ ಮನಗೊಂದ್ಲು. ಅಮ್ಮ ತುಂಬಾ ಒಳ್ಳೇದಮ್ಮ, ನಾನ್ ಮನೆಗ್ ತಗೊಂಡೋಗ್ತೀನಿ ಸ್ವಲ್ಪ ದಿನ ಅಂದ್ ತಗೊಂಡೋಗಂದೆ. ಕೋಲ್ಡ್ಗಂದಲ್ಲಿ ಅವಳಿಗೆ ಕಾಲೆಲ್ಲ ಹೊಡ್ತಾ ಬರತ್ತೆ, ಅದಕ್ಕೆ ತಗೊಂಡೋಗ್ತೀನಿ, ಇಲ್ಲಿ ತಗೊಂಡೋಗಿ ಮಾಡ್ಕೊ ನೀನು ಒಂದ್ ಸ್ವಲ್ಪ ದಿನ ಇಟ್ಕೊಂಡು ಆಮೇಲೆ ಕಳ್ಸು ಅಂತ ಹೇಳ್ದೆ. ನೀವು ತಗೊಂಡೋಗಿದ್ರ? ತಗೊಂಡೋಗಿಲ್ಲ ಅವಳು. ನಾನ್ ಮನ್ಗೆ ನಾಳೆ ಬಗಣ ತಗೊಂಡೋಗ್ತೀನಿ, ನಾಳೆ ನಾವೇ ತಗೊಂಡ್ ಬರಮ್ಮ ಅಂತ ಅವಳು ಗಾಡಿಲಿ ಹೋದ್ಲು. ನಮ್ಮ ಮಕ್ಕಳೆಲ್ಲ ಹೋದ್ರು ಗಾಡಿಲೆ. ಸರಿ ನೀನ್ ತಗೊಂಬಾಮ್ಮ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ನಾವು ತಗೊಂಡೋಗ್ತೀನಿ ನಾಳೆ ಹೋದ್ರೆ. ಈಗ ಇದು ನಮ್ ಸಿದ್ದಪ್ಪ ಕೊಡ್ಸಿದಾರಲ್ಲ, ಹೌದು. ಅವ್ರಿಗೆ ಏನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಗ ತುಂಬಾ ನಮ್ಮ ಮನೆಯವ್ರಂತೂ, ನಾನು ಅವ್ರನ್ನ ಇದು ತಿರುಗಿ ಸರಿ ಹೋಗ್ತಾರೆ ಅಂತಾನೆ ಹೇಳಕ್ ಆಗ್ತಿರ್ಲಿಲ್ಲ ನಮ್ಮ ಮನೆಯವ್ರು. ಅಯ್ಯೋ ಎಲ್ಲಾರು ಹೋಗೋದಾದ್ರೆ ಯಾರನಪ್ಪ ನನ್ ಕೈ ಕಾಲು ಹಿಡಿಯೋದು, ಏನು ಆಗ್ತಾ ಇಲ್ವಲ್ಲ ಇವ್ರ ಕೈಲಿ ಅಂತ ತುಂಬಾನೇ 1 6 ತಿಂಗಳಷ್ಟು ಸಖತ್ ಬೇಜಾರಾಯ್ತು ನಮ್ಮ ಮನೆಯವ್ರ ನೋಡಿ. ನಾನು ಹೆಂಗಪ್ಪ ಹಿಂಗ ಆಗೋದ್ರೆ ನಾವೇನ್ ಮಾಡೋದಂತ. ಅಷ್ಟ್ರಲ್ಲಿ ಹೆಂಗೋ ದೇವ್ರು ನಮ್ಗೆ ಭಾಗದಲ್ಲಿ ಇದ್ದಮ್ಮ.
ಹುಷಾರಾದ್ರ ಅಂದ್ರೆ ದೇವ್ರಿಗೆ ಹಬ್ಬ. ಟ್ರಿಪ್ ಎಲ್ಲ ಹೋಗ್ ಬರ್ತೀವಿ. ನಾವು ಕಾಶಿಗೆಲ್ಲ ಹೋದ್ವಿ, ಆಮೇಲೆ ಇದು ಶಿರ್ಡಿಗೆಲ್ಲ ಹೋಗ್ ಬಂದ್ವಿ ಫ್ಲೈಟ್ ಅಲ್ಲಿ. ಎಲ್ಲಾ ಕಡೆ ಹೋಗ್ ಬಂದ್ವಿ. ಮೊನ್ನೆ ಹೋಗಿದ್ವಿ, ಗುರುವಾರ ಹೋಗಿ ಭಾನುವಾರ ಬಂದ್ವಿ ಇದಕ್ಕೆ ಶ್ರೀಶೈಲಗೆ. ಎಲ್ಲ ಅಲ್ಲಿ ನರಸಿಂಹಸ್ವಾಮಿ ಬೆಟ್ಟ, ಅಲ್ಲಿ ಒಳಗಡೆಯಿಂದ ಹೋಗ್ಬೇಕು, ಒಳಗಡೆ ತೊರೆಯಲ್ಲಿ ಅಲ್ಲೆಲ್ಲ ಮೇಲೆಲ್ಲ ಬೆಟ್ಟ ಹತ್ತದ್ವಿ. ಅದು 7 ತರ ನರಸಿಂಹ ಅವತಾರ ತಾಳಿದಾನಂತೆ. ಅಲ್ಲಿ ಮೇಲೆಲ್ಲ ಹತ್ತಿ ಹೋಗಿ ಬಂದ್ವಿ ನಾವು. ನಿಮ್ ಏಜ್ ಅಮ್ಮ? ನನ್ಗಾಗ್ಲೇ ಆಯ್ತಮ್ಮ, ಒಂದು 60 ಬರ್ತಾ ಇದೆ. 60 ಹತ್ತತ್ರ ಏಜು? ಅಪ್ಪರ್ಗ 68 ಆಗಿರ್ಬೇಕು. 68. ಸೊ ಈಗ ನಮ್ ಥೆರಪಿ ಎಲ್ಲ ಮಾಡಿ ಗಟ್ಟಿಯಾಗಿ ಎಲ್ಲಾ ಕಡೆ ಓಡಾಡ್ಕೊಂಡು ಟ್ರಿಪ್ ಎಲ್ಲ ಹೋಗ್ತಿದೀವಿ, ಬರ್ತೀವಿ. ಪ್ಯಾಕೇಜ್ ಅಲ್ಲೆಲ್ಲ ಹೋಗಿದ್ವಿ, ಪ್ಲೈನ್ ಅಲ್ಲೆಲ್ಲ ಹೋಗಿದ್ವಿ. 2 ಸಾರಿ ಪ್ಲೈನ್ ಅಲ್ಲಿ ಹೋದ್ವಿ, 2 ಸಾರಿ ಇದು ಬಸ್ ನಲ್ಲಿ ಹೋಗ್ ಬಂದ್ವಿ. ಚೆನ್ನಾಗ್ ಎಲ್ಲ ಹೋಗ್ ಬಂದ್ವಪ್ಪ. ಅದು ನಮ್ಮ ಮನೆಯವ್ರಿಗೆ ಹುಷಾರಿಲ್ದಂಗ ಆದ್ರೆ ಆಯ್ತ ಒಂದೇ. ಎಲ್ಲಾ ಕಡೆನು ನಮ್ ಮನೆಯವರು ಚಿಕ್ಕ ಹುಡುಗ್ನಿಂದ ಮನೆ ಬಿಟ್ಟು ಹೋಗ್ತಾ ಇರ್ಲಿಲ್ಲ, ಹಸು ಕಟ್ಕೊಂಡು ಎಲ್ಲ ಹೋಗ್ತಾ ಇರ್ಲಿಲ್ಲ. ಇವಾಗಂತೂ ಯಾವ ಕಡೆ ಅಂದ್ರೆ ಅವ್ ಕಡೆ ಹೋಗ್ತಿವಿ, ಬರ್ತೀವಿ, ಆರಾಮಾಗಿದೀವಿ. ಮಕ್ಳೆಲ್ಲಾ ಚೆನ್ನಾಗಿದ್ದಾರೆ, ನೋಡ್ಕೋತಾರೆ, ನಾವು ಆರಾಮಾಗಿದೀವಮ್ಮ. ಏನ್ ತೊಂದ್ರೆ ಇಲ್ಲ. ತುಂಬಾನೇ ಧನ್ಯವಾದ. ಚೆನ್ನಾಗಿದೀವಮ್ಮ, ಧನ್ಯವಾದ.